ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಲು ಒಂದು ತರಬೇತಿ ಸಿಗಬೇಕು ಅಂತಂದರೆ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಗ್ರಾಮ ಸಭೆಯಲ್ಲಿ ಜನರ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಾಮೂಹಿಕವಾಗಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಸದಾ ನಿರಂತರವಾಗಿ ನಡೀತಿರ್ತದೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಸಜ್ಜುಗೊಳಿಸುವುದಕ್ಕೋಸ್ಕರ ನಮ್ಮ ಶಾಲೆಗಳಲ್ಲಿ ಮಾದರಿ ಯುವ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡ್ತೀವಿ. ಈ ಆಯೋಜನೆ ಮಾಡುವ ದೃಷ್ಟಿಯಿಂದ ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ನಾವು ಆಡಳಿತಾತ್ಮಕವಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಯಾವ ರೀತಿ ತೊಡಕೊಳ್ಬೇಕು ಅಂತಕ್ಕಂಥ ಕೌಶಲ್ಯವನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ತಾರೆ. ಅದೇ ರೀತಿ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೀತದೆ, ಉತ್ತಮ ಸಂವಹನ ಕೌಶಲ್ಯವನ್ನು ಬೆಳೆಸ್ಕೊಳ್ತಾರೆ. ಈ ಎಲ್ಲ ಕಾರಣಗಳಿಂದ ಮುಕ್ತವಾಗಿ ಧೈರ್ಯದಿಂದ ಪ್ರಶ್ನಿಸ್ತಕ್ಕಂಥ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ತಾರೆ. ಸೊ ಇದೆಲ್ಲ ಆಗೋದ್ರಿಂದ ನಾವು ಗ್ರಾಮ ಸಭೆಗಳನ್ನು ಸಮಾಜವನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಸುತ್ತಮುತ್ತಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಂವಿಧಾನಾತ್ಮಕ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಮಾದರಿ ಯುವ ಗ್ರಾಮ ಸಭೆ ಶಾಲೆಯಲ್ಲಿ ಆಯೋಜಿಸ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥದ್ದು, ಮುಖ್ಯವಾದಂಥದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಅನ್ವಯ ಕೌಶಲ್ಯ ಬೆಳೆಸಲು ನಾವು ಯುವ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಹಾಗೂ ಮುಂದೆ ನಾಗರಿಕದ ಆಗುವವರು ಆ ಗ್ರಾಮ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಗ್ರಾಮ ಸಭೆಯನ್ನು ಬಲಾಢ್ಯಗೊಳಿಸುವಂಥ ಉದ್ದೇಶ ಇಟ್ಟುಕೊಂಡು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನಲ್ಲಿ ಈ ಕುರುಬಗಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಇಡೀ ತಾಲೂಕಿನಲ್ಲಿ ಅನ್ವಯಗೊಳಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಪ್ರಪ್ರಥಮ ಬಾರಿ ಜಿಲ್ಲೆಯಲ್ಲಿಯೇ ಧಾರವಾಡ ತಾಲೂಕಿನಲ್ಲಿ ಹಮ್ಮಿಕೊಟ್ಟಿರ್ತಕ್ಕಂಥ ಈ ಯುವ ಗ್ರಾಮ ಸಭೆಯನ್ನು ಯಶಸ್ವಿಯಾಗಲಿ ಅಂತ ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಕ್ಕಳೇ, ಸಂವಿಧಾನ ನಮಗೆ ಕಲ್ಪಿಸಿರುವಂತಹ ವಿಕೇಂದ್ರೀಕೃತ ಸ್ವಯಂ ಆಡಳಿತ ಸರ್ಕಾರ, ಇದರ ಕುರಿತು ನಿಮ್ಮ ಪಠ್ಯಪುಸ್ತಕದಲ್ಲಿ ನೀವು ಸಾಕಷ್ಟು ಮಾಹಿತಿಯನ್ನು ಪಡಿತೀರಿ. ಆದರೆ ಪ್ರಾಯೋಗಿಕವಾದ ಜ್ಞಾನವನ್ನು ಪಡೆಯುವುದು ಅಸಾಧ್ಯ. ಹಾಗಾಗಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂಸದೀಯ ಪ್ರಕ್ರಿಯೆಯೊಳಗೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಸಾಧ್ಯ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕುರಿತು ಜ್ಞಾನವನ್ನು ಪಡಿಬೇಕಾದ್ರೆ ನೀವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಲೇಬೇಕು. ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವಂತಹ ಗ್ರಾಮ ಸಭೆಗಳಲ್ಲಿ ಏನೇನು ಪ್ರಕ್ರಿಯೆ ನಡೀತದ ಅನ್ನೋದು ನೀವು ನೇರವಾಗಿ ಭಾಗವಹಿಸಿ ನಿಮ್ಮ ಅನುಭವದ ಮೂಲಕ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೆಂಗೆ ಕಂಡ್ಕೋತಾರ, ಯಾವ ರೀತಿಯಾಗಿ ಚರ್ಚೆ ಮಾಡ್ತಾರ, ಯಾವ ರೀತಿಯಾಗಿ ಸಾಮೂಹಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಾರ ಅನ್ನೋದರ ಬಗ್ಗೆ ಇಂದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕುರುಬಗಟ್ಟಿಯಲ್ಲಿ ಮಾದರಿ ಯುವ ಗ್ರಾಮ ಸಭೆಯನ್ನು ನಡೆಸುವುದರ ಮೂಲಕ ಆ ಗ್ರಾಮ ಸಭೆಯಲ್ಲಿ ನೀವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಗ್ರಾಮ ಸಭೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆಯನ್ನು ನೇರವಾಗಿ ಭಾಗವಹಿಸಿ ಕಂಡುಕೊಳ್ತೀರಿ. ಈ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, PDO ಅವರೇ, ವಾರ್ಡ್ ಸದಸ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರಿಗೂ, ಗ್ರಾಮಸ್ಥರ ಪಾತ್ರದಲ್ಲಿ ಪಾಲ್ಗೊಳ್ಳಲಿರುವಂತಹ ಎಲ್ಲ ಮಕ್ಕಳಿಗೂ ಶುಭ ಹಾರೈಕೆಯನ್ನು ಕೋರುತ್ತಾ ಮತ್ತೊಮ್ಮೆ ಮಾದರಿ ಯುವ ಗ್ರಾಮ ಸಭೆಯು ನಮ್ಮ ಧಾರವಾಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ನಡೆಯುತ್ತಾ ಇದೆ. ಈ ಮಾದರಿ ಯುವ ಗ್ರಾಮ ಸಭೆ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಕ್ಕಳೇ, ಪ್ರಜಾಪ್ರಭುತ್ವ ಅಂದ್ರೇನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವನ್ನು ನಾವೇನಂತ ಕರಿತೀವಿ? ಪ್ರಜಾಪ್ರಭುತ್ವ ಸರ್ಕಾರ ಅಂಥೇಳಿ ಕರಿತೀವಿ. ಪ್ರಜಾಪ್ರಭುತ್ವದ ಉದ್ದೇಶ ಏನಾಗಿತ್ತು ಅಥವಾ ಏನಿದೆ ಅಂತಂದ್ರೆ, ಸರ್ಕಾರದ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತಾಗಬೇಕು ಅನ್ನೋದು ಪ್ರಜಾಪ್ರಭುತ್ವದ ಒಂದು ಉದ್ದೇಶ ಆಗಿದೆ. ಸೊ ಗಾಂಧೀಜಿಯವರ ಕಂಡಂತಹ ಕನಸು ಸಹಿತ ಅದೇ ಆಗಿತ್ತು, ಗ್ರಾಮ ಸ್ವರಾಜ್ಯವನ್ನು ಕಲ್ಪಿಸಿಕೊಡೋದು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಅಥವಾ ಗ್ರಾಮಗಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ 1993ರಲ್ಲಿ ಸಂವಿಧಾನದಲ್ಲಿ 73 ಮತ್ತು 74ನೇ ತಿದ್ದುಪಡಿಗಳಾದವು. ಅದರ ಮೂಲಕ 3 ಹಂತದ ಪಂಚಾಯಿತಿಗಳನ್ನು ರಚನೆ ಮಾಡಲಾಯಿತು. ಮೊದಲ ಹಂತದ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ, 2ನೇ ಹಂತದೊಳಗೆ ತಾಲೂಕು ಪಂಚಾಯಿತಿ, 3ನೇ ಹಂತದೊಳಗೆ ಗ್ರಾಮ ಪಂಚಾಯಿತಿಗಳದಾವು. ಸೊ ಇವತ್ತು ನಮ್ಮ ಶಾಲೆಯಲ್ಲಿ ನೀವೆಲ್ಲ ಮಕ್ಕಳು ಮಾದರಿ ಯುವ ಗ್ರಾಮ ಸಭೆಯನ್ನು ಪಾತ್ರಧಾರಿಗಳಾಗಿ ಅಭಿನಯಿಸಿ ಅದನ್ನು ಅನುಭವಿಸ್ತಾ ಇದ್ದೀರಿ. ಗ್ರಾಮ ಪಂಚಾಯಿತಿಯ ರಚನೆಯ ಮೂಲ ಉದ್ದೇಶ ಏನಾಗಿದೆ ಅಂದರೆ, ಗ್ರಾಮದ ಆಡಳಿತವನ್ನು ಗ್ರಾಮದ ಸದಸ್ಯರಿಗೆ ವಹಿಸಿಕೊಡೋದು ಇದರ ಮುಖ್ಯ ಮೂಲ ಉದ್ದೇಶ ಆಗಿದೆ.
ಇದನ್ನು ನಮ್ಮ ಶಾಲೆಯಲ್ಲಿ ನಾವು ಯಾಕೆ ಆಯೋಜನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಇದರ ಮೂಲ ಉದ್ದೇಶ ಏನಾಗಿದೆ ಅಂತಂದ್ರೆ ಪ್ರಜಾಪ್ರಭುತ್ವದ ಮೂಲ ಆಶಯಗಳಾದಂತಹ ಸ್ವಾತಂತ್ರ್ಯ, ಎಲ್ಲರಿಗೂ ಸಮಾನತೆ, ಸಹೋದರತ್ವದಿಂದ ಬಂದಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು, ಇದೆಲ್ಲವನ್ನು ತಾವು ಮಕ್ಕಳಾಗಿರುವಂಥ ನೀವು ಇವುಗಳನ್ನೆಲ್ಲವನ್ನು ಕಲ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಮುಂದೆ ನೀವು ಪ್ರಜಾಪ್ರತಿನಿಧಿಗಳಾಗಿ ಭಾಗವಹಿಸಿದಾಗ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಗ್ರಾಮಸ್ಥರಾಗಿ ಯಾವ ರೀತಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದು ಇದರ ಒಂದು ಮೂಲ ಆಶಯವಾಗಿದೆ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯೊಳಗೆ ಭಾಗವಹಿಸಿದಂತಹ ಮಕ್ಕಳೆಲ್ಲರಿಗೂ ಮುಂದಿನ ಪ್ರಜೆಗಳಾಗುವಂಥ ಒಂದು ನಿಟ್ಟಿನೊಳಗೆ ಗ್ರಾಮ ಪಂಚಾಯಿತಿಗಳು ಆಗಿ ಭಾಗವಹಿಸದಂಥ ನೀವೆಲ್ಲರೂ ಏನು ಮಾಡಬೇಕಾಗಿದೆ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದಂಥ ಕಲ್ಪನೆಗಳನ್ನು ರೂಢಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಇಂದು ಮಾದರಿ ಯುವ ಗ್ರಾಮ ಸಭೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಶುಭ ಹಾರೈಕೆಗಳು. ಎಲ್ಲರಿಗೂ ನಮಸ್ಕಾರ. ನಾವಿಂದು 2025-26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಭಾ ನಿಯಮದಂಥ ನಾಡಗೀತೆಯೊಂದಿಗೆ ಈ ಸಭೆಯನ್ನು ಆರಂಭಿಸೋಣ. ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೋಬೇಕಂತ ಕೇಳ್ಕೊತೀನಿ. नाडगीते एक साथ शुरू कर. जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮನಿಯೇ, ಗಂಧದ ಚಂದದ ಹೊಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಾಧ್ವರ ದಿವ್ಯಾರಣ್ಯ. ರಣ್ಣ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡ್. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಉದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಎಲ್ಲರೂ ಕುಳಿತುಕೊಳ್ಬೇಕಂತ ವಿನಂತಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಎಲ್ಗಾರ್ ಅವರು ವಹಿಸ್ಕೊಳ್ಬೇಕಂತ ಕೋರ್ತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ವಿದ್ಯಾಶ್ರೀ ಸಬರದ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಗ್ರಾಮ ಪಂಚಾಯಿತಿಯ ವಾರ್ಡ್ ಸದಸ್ಯರಾದ ಶ್ರೀ ಮಣಿಕಂಠ್ ಬಾರ್ಕೇರ್ ಮತ್ತು ಶ್ರೀಮತಿ ದೀಪಾ ಸಬರದ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅಶ್ವಿನಿ ಗುಂಡೋವಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ.
ಎಲ್ಲ ಇಲಾಖಾ ಅಧಿಕಾರಿಗಳಿಗೂ, ಮುಂಚೂಣಿ ಕಾರ್ಯಕರ್ತರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ಆಶಾ ಕಾರ್ಯಕರ್ತರಿಗೂ, ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಲೆಗಳ SDMC ಅಧ್ಯಕ್ಷರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಈ ಸಭೆಯ ಕೇಂದ್ರ ಬಿಂದುವಾದಂತಹ ಗ್ರಾಮಸ್ಥರಾದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಈ ಮೂಲಕ ಮಾನ್ಯ ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. PDO ಅವರ ಈ ಹಿಂದಿನ ಸಭೆ ಅನುಪಾಲನಾ ವರದಿಯನ್ನು ಮಂಡಿಸುವ ಮೂಲಕ ಈ ಸಭೆಯನ್ನು ಪ್ರಾರಂಭಿಸಿರಿ. ನಾವು ಹಿಂದಿನ ಸಭೆ ಒಳಗೆ 2 ಶಾಲೆ ಕಾಂಪೌಂಡ್ ನಿರ್ಮಾಣ ಮಾಡಕ್ಕೆ ಮತ್ತು ಅಂಗನವಾಡಿ ಕಟ್ಟಡವನ್ನು ದುರಸ್ತಿ ಮಾಡಕ್ಕೆ, ಕೈಪಂಪ್ ಅಳವಡಿಸಲು ಮತ್ತು ಇನ್ನು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲು ಪ್ರಸ್ತಾಪನೆ ನೀಡಿದ್ವಿ. ಆದ್ರೆ 1 ಶಾಲೆ ಕಾಂಪೌಂಡ್ ಮಾತ್ರ ನಿರ್ಮಾಣ ಆಗೈತಿ. ಇನ್ನು ಉಳಿದಿದ್ದು ಕೆಲಸಗಳು ಹಂಗೆ ಉಳ್ದಾವ್ರಿ ಅಧ್ಯಕ್ಷರೇ. ನನ್ನ ಪೆನ್ಷನಿನ ಸಂಬಂಧ ಹಿಂದಿನ ಸಭೆ ಒಳಗನ ಮಾತನ್ನ ಕೊಟ್ಟಿದ್ರಿ, ಅದು ಇದುವರೆಗೂ ಬಂದಿಲ್ರಿ ಅಧ್ಯಕ್ಷರೇ. ಅಮ್ಮ ನೀವು ದಯವಿಟ್ಟು ಸುಮ್ಮನೆ ಇರಿ. ಅನುಪಾಲನಾ ವರದಿಯನ್ನು PDO ಅವರು ಮಂಡಿಸ್ಲಿ, ಆಮ್ಯಾಗ ನಿಮ್ಮ ಸಮಸ್ಯೆ ಏನಂತೇಳಿ ನಾ ಚರ್ಚಿಸ್ತೇನೆ. ಇನ್ನೊಂದು ಶಾಲೆ ಕಾಂಪೌಂಡ್ ನಿರ್ಮಾಣದ ಕೆಲಸ ಈಗಾಗಲೇ ಕ್ರಿಯಾಯೋಜನೆ ಒಳಗೆ ಶುರು 2 ತಿಂಗಳೊಳಗಂದ್ರೆ ಮುಗಿಸ್ತೀವಿ. ಇನ್ನು ಉಳಿದಿದ್ದು ಕೆಲಸಗಳು ಅದಾವಲ್ರಿ, ಈಗಾಗಲೇ ಕ್ರಿಯಾಯೋಜನೆ ಒಳಗೆ ಶುರು ಆಗ್ಯಾವ. ಇನ್ನು 2-3 ತಿಂಗಳೊಳಗೆ ಮುಗಿಸಲು ಕ್ರಮ ವಹಿಸ್ತೇವ್ರಿ. ಕಾರ್ಯದರ್ಶಿಗಳ ಈ ಸಭೆಯೊಳಗೆ ಎಷ್ಟು ಜನ ಹಾಜರಾದರು? ನಡವಳಿಕೆಯನ್ನು ದಾಖಲಿಸಲು ಪ್ರಾರಂಭಿಸಿದಿರಲ್ಲ? ಅಧ್ಯಕ್ಷರೇ, ಎಲ್ಲ ಗ್ರಾಮಸ್ಥರು ಹಾಗೂ ಇಲಾಖಾ ಅಧಿಕಾರಿಗಳು ಬಂದಿದ್ದಾರೆ. ಹಾಜರಾತಿಯನ್ನು ಆನ್ಲೈನ್ ಹಾಕಕ್ಕೆ ಶುರು ಮಾಡೇವಿ. ನಡವಳಿಕೆಯನ್ನು DEO ಅವರು ಪಂಚತಂತ್ರದಲ್ಲಿ ದಾಖಲಿಸುತ್ತಿದ್ದಾರೆ. ಅಧ್ಯಕ್ಷ, ಈಗ ನೀವು ಸರಿಯಾದ ಸಮಯಕ್ಕೆ ಗ್ರಂಥಾಲಯನೂ ತೆಗ್ಯಾಕತ್ತಿಲ್ಲ. ಮಕ್ಕಳಿಗೆ ಓದ್ಕಾಕ ಜಗಾನೂ ಬೇಕು. ಗ್ರಂಥಾಲಯದ ಬಳಿ ಲೈಟ್ ಸಮಯಕ್ಕಿಲ್ಲ. ಇದಕ್ಕೇನ್ರ ವ್ಯವಸ್ಥೆ ಮಾಡಿಕೊಡ್ರಿ. ಹೌದು, ನಮ್ಮ ಶಾಲೆಯ ತರಗತಿ ಕೊಠಡಿಗಳ ದುರಸ್ತಿ ಕೂಡ ಅಗತ್ಯ ಐತ್ರಿ. ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ರಿ ಅಧ್ಯಕ್ಷರ. ದುರಸ್ತಿ ಬಗ್ಗೆ ನಾವು ಹಿಂದೆ ಪಂಚಾಯತಿಗೆ ಹಲವಾರು ಬಾರಿ ಅರ್ಜಿ ಕೊಟ್ಟೇವ್ರಿ. ಅಧ್ಯಕ್ಷರನ್ನ ಕ್ರಮ ಕೈಗೊಂಡಿಲ್ರಿ. ಗ್ರಂಥಾಲಯ ಮೇಲ್ವಿಚಾರಕರ, ಗ್ರಂಥಾಲಯವನ್ನ ಸರಿಯಾದ ಸಮಯಕ್ಕೆ ನೀವು ಯಾಕೆ ತೆಗೆಯತ್ತಿಲ್ಲ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯದ ಕೆಲಸದ ವೇಳೆಯ ಪ್ರಕಾರ ತೆಗೆದಿದ್ದೇವೆ. ಮಳೆ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅಷ್ಟೇ. ನೋಡ್ರಪ್ಪ, ಗ್ರಂಥಾಲಯವನ್ನ ಸರಿಯಾದ ಸಮಯಕ್ಕೆ ಯಾಕೆ ತೆಗಿಯಾಕಾಗ್ಲಿಲ್ಲ ಅಂದ್ರೆ ಮಳಿ ಬರೋ ಕಾರಣದಿಂದ ಗ್ರಂಥಾಲಯವನ್ನ ಸರಿಯಾದ ಸಮಯಕ್ಕೆ ತೆಗಿಯಾಕಾಗ್ಲಿಲ್ಲ. ಆದ್ರೆ ಇನ್ ಮುಂದೆ ಹಂಗೆ ಆಗುವುದಿಲ್ಲ. ಗ್ರಂಥಾಲಯವನ್ನ ಸರಿಯಾದ ಸಮಯಕ್ಕೆ ಎಲ್ಲರೂ ತೆಗಿತೀವಿ. ನೀವೆಲ್ಲರೂ ಗ್ರಂಥಾಲಯವನ್ನ ಸದುಪಯೋಗ ಪಡಿಸ್ಕೊಡ್ರಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೇನೆ. ಸ್ವಾಮಿ ಅಧ್ಯಕ್ಷರೇ, ಈಗ ನಮ್ಮ ಊರಾಗ ಕೌಲಿದೆಲ್ಲ ಮುಚ್ಚುಗ್ಯಾವ ಮತ್ತು ರಸ್ತೆ ಮೇಲೆಲ್ಲ ಕಸದ ರಾಶಿಗಳು ಗುಡ್ಡೆ ಹಾಕ್ಯಾವ. ನೀವು ಕಟ್ಟೇನ್ರ ಈ ಕ್ರಮ ವಹಿಸ್ತಿರಲ್ಲ? ಊರೊಳಗಿನ ಅನೇಕ ಚರಂಡಿಗಳನ್ನ ಕಸ ತೆಗೆದಾಕೆ ಸ್ವಚ್ಛ ಮಾಡೈತಿ. ನಿಮ್ಮ ಭಾಗದ ಚರಂಡಿಗಳನ್ನ ಇನ್ನು 2-3 ದಿನದೊಳಗಂದ್ರೆ ಸ್ವಚ್ಛ ಮಾಡಕ್ಕೆ ಕ್ರಮ ವಹಿಸ್ತೇವೆ. ಹೌದು, ನಮ್ಮ ಭಾಗದಾಗ ಮೊನ್ನೆ ಚರಂಡಿಗಳನ್ನ ಸ್ವಚ್ಛ ಮಾಡಿಕೊಟ್ಟಾರ. ಅದಕ್ಕೆ ಅಧ್ಯಕ್ಷರಿಗೆ ಮತ್ತು ಪಂಚಾಯತಿಯವರಿಗೆ ಧನ್ಯವಾದಗಳು. ಅಧ್ಯಕ್ಷರೇ, ರಕ್ತಹೀನತೆ ಶಿಬಿರವನ್ನು ಆಯೋಜಿಸ್ಬೇಕು. ಯಾಕಂದ್ರೆ ಅನೇಕ ಹೆಣ್ಮಕ್ಳು ರಕ್ತಹೀನತೆಯಿಂದ ಬಳಲಾಕತ್ತಾರ. ಅದಕ್ಕೆ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಕ್ರಮ ಕೈಗೊಳ್ರಿ ಅಧ್ಯಕ್ಷರ. PDO ಅವರ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯೊಂದಿಗೆ ಮಾತನಾಡಿ ಈ ಮುಂದಿನ ವಾರದಾಗ ಅಂದ್ರೆ ಈ ಶಿಬಿರವನ್ನ ಏರ್ಪಡಿಸ್ರಿ. ಆಯ್ತು ಅಧ್ಯಕ್ಷ, ಏರ್ಪಡಿಸ್ತೀವಿ. ಅಧ್ಯಕ್ಷರೇ, ಮಕ್ಕಳ ಪೋಷಣೆಯನ್ನು ನಾವು ಸುಧಾರಿಸ್ಬೇಕಂತ ಹೇಳಿ ಅಂಗನವಾಡಿಗಳ ಬಾಜು ಕೈತೋಟವನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಅನ್ಕೊಂಡೇವಿ. ಅದು ಗ್ರಾಮ ಪಂಚಾಯತಿಯಿಂದ ಏನಾದರೂ ಅನುದಾನ ದೊರೀತೈತೇನ್ರಿ? PDO ಅವರ, ಇದಕ್ಕೇನಾದರೂ ಅನುದಾನ ದೊರಿಬೋದೇನ್ರಿ? ಇಲ್ಲ ಅಧ್ಯಕ್ಷರೇ, ಬಾಲ ವಿಕಾಸ ಸಮಿತಿ ಸದಸ್ಯರೆಲ್ಲರೂ ಕೂಡ ಶ್ರಮದಾನದ ಮೂಲಕ ಕೈತೋಟವನ್ನು ನಿರ್ಮಿಸ್ಕೊಳ್ಬಹುದು. ಅದಕ್ಕೆ ಬೇಕಾದ ಸಸಿಗಳನ್ನೆಲ್ಲ ಪಂಚಾಯಿತಿ ಸ್ವಂತ ಸಂಪನ್ಮೂಲದಿಂದ ಇತಿಮಿತಿ ಒಳಗೆ ಖರೀದಿಸ್ಕೊಡ್ಬೋದ್ರಿ. ಧನ್ಯವಾದಗಳು ಅಧ್ಯಕ್ಷರೇ. ನಾನು ಇದ್ರ ಬಗ್ಗೆ ಮುಂದಿನ ಬಾಲ ವಿಕಾಸ ಸಮಿತಿಯ ಸಭೆಯೊಳಗೆ ಸದಸ್ಯರ ಗಮನಕ್ಕೆ ತರ್ತೇನ್ರಿ. ಅಧ್ಯಕ್ಷರ, ನಮ್ಮ ಗ್ರಾಮದ ಯುವಕರಿಗೆ ಆಟದ ಮೈದಾನ ಇಲ್ಲ, ಕ್ರೀಡಾ ಕಿಟ್ ಇಲ್ಲ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಗ್ರಾಮದ ಯುವಕರ ಕೆಟ್ಟ ಅಭ್ಯಾಸಕ್ಕೆ ಬಲಿ ಆಗ್ತಾರೆ. ಹಿಂಗಾಗಿ ನಮ್ಮ ಗ್ರಾಮದ ಯುವಕರಿಗೆ ಆಟದ ಮೈದಾನ, ಕ್ರೀಡಾ ಕಿಟ್ ಒದಗಿಸ್ಕೊಡ್ತೀರೇನ? ಹೌದ್ರಿ ಅಧ್ಯಕ್ಷ, ನಮ್ಮ ಲೈಬ್ರರಿ ಒಳಗೆ ಪರೀಕ್ಷೆಗೆ ಉಪಯೋಗಿಸುವಂಥ ಪುಸ್ತಕ, ಮ್ಯಾಗಝಿನ್ ಬೇಕಾ, ಅದ್ರ ಜೊತೆಗೆ ಕ್ರೀಡಾ ಕಿಟ್ ಬೇಕಾ, ಮತ್ತು ನಮ್ಮ ಲೈಬ್ರರಿ ಒಳಗೆ ಇಂಟರ್ನೆಟ್ ವ್ಯವಸ್ಥೆನೂ ಇಲ್ಲ. ಅದನ್ನ ಸ್ವಲ್ಪ ಮಾಡ್ಕೊಡ್ರಿ ಅಧ್ಯಕ್ಷರ. 2% ಅನುದಾನದೊಳಗೆ ಕ್ರೀಡಾ ಕಿಟ್ಗಳನ್ನ ಖರೀದಿಸಲು ಕ್ರಮ ವಹಿಸಲಾಗೈತಿ. ಆದಷ್ಟು ಬೇಗ ಗ್ರಂಥಾಲಯಗಳಿಗೆ ಕಳಿಸ್ಕೊಡ್ತೇವೆ. ನೋಡುತ್ತೇವೆ, ಸಭೆ ಚರ್ಚಿಸ್ತೇವೆ. ಧನ್ಯವಾದಗಳು ಅಧ್ಯಕ್ಷರ. ನನ್ನ ವಾರ್ಡ್ನ್ಯಾಗ ಶಾಲೆ ಸಮೀಪ ಇರುವ ಮದ್ಯದ ಅಂಗಡಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕ್ರಿ. PDO ಅವರ, ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಬಗ್ಗೆ ಏನಾರ ಕ್ರಮ ವಹಿಸಕತ್ನ ನೋಡ್ರಿ. ಸ್ವಲ್ಪ ಆಗಬಹುದು ಅಧ್ಯಕ್ಷ. ಅಧ್ಯಕ್ಷರ, ಮುಂದಿನ ತಿಂಗಳು ಮಳೆ ಚಾಲು ಆಕತಿ. ನಮಗೆ ಬಿತ್ತಕ್ಕೆ ಬೀಜ ಎಲ್ಲಿ ಸಿಗುವಲ್ಲು, ಅದೊಂದು ಸ್ವಲ್ಪ ವಿಚಾರಿಸ್ರಿ. ಕೃಷಿ ಅಧಿಕಾರಿ ಅವರ, ಈ ಸಂಸ್ಥೆಯಿಂದ ಅದಕ್ಕೆ ಏನು ಕ್ರಮ ಕೈಗೊಂಡಿರಿ?
ಮುಂದಿನ ವಾರ ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಸರಬರಾಜು ಮಾಡ್ಲಿಕ್ಕೈತಿ. ರೈತರೆಲ್ಲರೂ ಅಲ್ಲೋಗಿ ಬಿತ್ತನೆ ಬೀಜಗಳನ್ನು ತೊಗೊಂಡು ಬರ್ಬೋದು ಅಧ್ಯಕ್ಷರೇ. ಧನ್ಯವಾದಗಳು ಅಧ್ಯಕ್ಷರೇ. ಸ್ವಾಮಿ ಅಧ್ಯಕ್ಷರೇ, ನಮ್ಮ ಊರೊಳಗೆ ವೀಲ್ ಚೇರ್ ಬೇಕಾಗುವಂಥ 4 ಜನ ವಿಶೇಷ ಚೇತನರದೇವಿ. ದಯಮಾಡಿ ಅವಕಾಶವಿದ್ದರೆ ಗ್ರಾಮ ಪಂಚಾಯತಿಯಿಂದ ಒಂದು 4 ವೀಲ್ ಚೇರ್ ಕೊಡಿಸ್ಕೊಡ್ರಿ. PDO ಅವರ 5% ಅನುದಾನದ ಕ್ರಿಯಾಯೋಜನೆಯೊಳಗೆ ನೀವು ಇದನ್ನು ಅಳವಡಿಸ್ಕೊಂಡಿರ್ಬೋದು. ಹೌದ್ರಿ ಅಧ್ಯಕ್ಷರ, ಈಗಾಗಲೇ ಇದಕ್ಕೆ ದರಪಟ್ಟಿಯನ್ನು ಆಹ್ವಾನಿಸಲಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. ಅಧ್ಯಕ್ಷರ, ಸ್ವಸಹಾಯ ಗುಂಪುಗಳು ಏನದಾವಲ್ಲ, ಸಾಕಷ್ಟು ಉತ್ಪನ್ನಗಳನ್ನ ನಾವು ತಯಾರು ಮಾಡತ್ತೇವೆ. ಆದ್ರೆ ಅದ್ರ ಮಾರಾಟ ಮಾಡಕ್ಕೆ ಪಂಚಾಯತಿ ಕಡೆಯಿಂದ ಏನಾರ ಕ್ರಮ ಕೈಗೊಳ್ತೀರೇನ? ಯಾಕಂದ್ರೆ ಆರ್ಥಿಕತೆಗೂ ನಮ್ದು ಕೈ ಇರ್ತದೆ ಅಧ್ಯಕ್ಷರ. ವಿವಿಧ ಯೋಜನೆಗಳ ಅನುದಾನವನ್ನು ಒಗ್ಗೂಡಿಸಿ ಹಳ್ಳಿ ಸಂತಿ ಮಾಡೋಕೆ ಅವಕಾಶ ಐತಿ. ನಿಮ್ಮ ಒಕ್ಕೂಟದಿಂದ ಒಂದು ಪಂಚಾಯತಿಗೆ ಅರ್ಜಿ ಬರೆದು ಕೊಡ್ರಿ, ನಾವು ಅದನ್ನ ಮುಂದಿನ ಸಾಲಿನ ಕ್ರಿಯಾ ಯೋಜನೆಯೊಳಗೆ ಅಳವಡಿಸ್ಕೊಡ್ತೀವಿ. ಆಯಿತು ಅಧ್ಯಕ್ಷರ. ಅಧ್ಯಕ್ಷರೇ, ಬಾಲ್ಯ ವಿವಾಹ ನಿಷೇಧ ಬಗ್ಗೆ ಜಾಗೃತಿ ಮೂಡಿಸೋದು ಅವಶ್ಯಕತೆ ಐತ್ರಿ. ಯಾಕಂತಂದ್ರೆ ನಮ್ಮ ಊರಾಗ ಭಾಳ ಬಾಲ್ಯ ವಿವಾಹಗಳು ಆಗತ್ತಾವ. ಈ ಬಾಲ್ಯ ವಿವಾಹಗಳು ಆಗೋದ್ರಿಂದ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗತ್ತೈತಿ. ಅದಕ್ಕೆ ಪಂಚಾಯತಿ ಕಡೆಯಿಂದ ಇದಕ್ಕೆ ಏನರ ಪರಿಹಾರ ಕಂಡುಹಿಡೀರಿ ಅಧ್ಯಕ್ಷ. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಗಳನ್ನು ನಿರಂತರವಾಗಿ ಆಯೋಜಿಸಲಾಗಿದ್ದು, ಈ ಮುಂದಿನ ಸಭೆಯೊಳಗಂದ್ರೆ ಇದ್ರ ಬಗ್ಗೆ ನಾನು ಚರ್ಚಿಸಾಕ ಆದಷ್ಟು ಬೇಗ ಕ್ರಮ ವಹಿಸ್ತೀನಿ. ಆಯಿತು ಅಧ್ಯಕ್ಷರು. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಜನವಸತಿ ಪ್ರದೇಶದಾಗ ಸೋಲಾರ್ ವಿದ್ಯುತ್ ಭಾಳ ಅಗತ್ಯ ಐತಿ. ಏನಾದ್ರು ಸ್ವಲ್ಪ ಕ್ರಮ ಕೈಗೊಳ್ಳಿ ಅಧ್ಯಕ್ಷರ. ತಡ್ರಿ. PDO ಅವರ 25% ಅನುದಾನದ ಕ್ರಿಯಾಯೋಜನೆಯೊಳಗೆ ನೀವು ಅದನ್ನು ಅಳವಡಿಸ್ಕೊಂಡು ತುರ್ತಾಗಿ ಎಲ್ಲ ಕಡೆ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸ್ರಿ. ಯಾಕಂದ್ರೆ ಇದು ಹೆಣ್ಮಕ್ಳ ರಕ್ಷಣೆಗೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಐತಿ. ಆಯ್ತು ಅಧ್ಯಕ್ಷರೇ, ನಮ್ಮ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾರ, ಅವರನ್ನ ಪ್ರೋತ್ಸಾಹಿಸಲು ಸ್ಕಾಲರ್ಶಿಪ್ ಅನ್ನು ಒದಗಿಸ್ಕೊಡ್ತೀರೇನ್ರಿ ಅಧ್ಯಕ್ಷರೇ? PDO ಅವರ ಇದಕ್ಕೇನಾದ್ರೂ ಅವಕಾಶ ಐತೇನ್ರಿ? ಹೌದು ಅಧ್ಯಕ್ಷರೇ, 25% ಅನುದಾನದೊಳಗೆ SC ಮತ್ತು ST ಮಕ್ಕಳಿಗೆ ಅವಕಾಶ ಐತಿ. ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದ ಮಕ್ಕಳ ಬಜೆಟ್ ಒಳಗೆ ಅವಕಾಶ ಐತ್ರಿ ಅಧ್ಯಕ್ಷರೇ. ಹಾಗಿದ್ರೆ ಮುಂದಿನ ವರ್ಷ 25% ಅನುದಾನ ಕ್ರಿಯಾಯೋಜನೆಯೊಳಗೆ ಮತ್ತು ಮಕ್ಕಳ ಆಯೋಗದೊಳಗೆ ನೀವು ಇದನ್ನು ಅಳವಡಿಸ್ಕೊಂಡು ಈ ಬಗ್ಗೆ ಮಕ್ಕಳ ಅರ್ಜಿ ಸಲ್ಸಾಕ ತುರ್ತಾಗಿ ನೀವು ಪ್ರಕಟಣೆ ಹೊರಡಿಸ್ರಿ. ಆಯಿತು ಅಧ್ಯಕ್ಷರೇ. PDO ಅವರ ಈ ವರ್ಷ ಲಭ್ಯವಿರುವ ಸ್ವಂತ ಸಂಪನ್ಮೂಲ ಅನುದಾನಕ್ಕೆ ಕ್ರಿಯಾಯೋಜನೆಯನ್ನು ಮಂಡಿಸಾಕ ಸಭೆಗೆ ಪ್ರಸ್ತಾವನೆಯನ್ನು ಮಂಡಿಸ್ರಿ. ಆಯಿತು ಅಧ್ಯಕ್ಷರೇ. ಈ ವರ್ಷ ನಮ್ಮ ಕಡೆ ಇರೋದು 15 ಲಕ್ಷ. ಅದಕ್ಕೆ ಈಗ ಗ್ರಾಮಸ್ಥರ ಕಡೆ ನಾ ಕೇಳ್ಕೋದೇನಂದ್ರೆ ಅವ್ರವ್ರ ಸಮಸ್ಯೆಗಳನ್ನ ಪ್ರಸ್ತಾಪನೆ ಮಾಡಕ್ಕೆ ಕೇಳ್ಕೋದು. ನಮ್ಮ ವಾರ್ಡ್ನಾಗ ರಸ್ತೆಗಳು ತೀರಾ ಹದಗೆಟ್ಟು ಹೊಂಟಾವ. ಅದಕ್ಕೆ ಮರು ಡಾಂಬರೀಕರಣ ಮಾಡಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀರೇನ್ರಿ ಅಧ್ಯಕ್ಷರು? ಮಂದಿ ಇಲ್ಲದ ಜಾಗದಾಗ ಹೆಣ್ಮಕ್ಳು ಭಾಳ ಅಡ್ಡಾಡತ್ತಾರ. ಅದಕ್ಕೆ ಅವ್ರಿಗೆ ತೊಂದರೆ ಆಗತ್ತೈತೆ. ಹಾಗಾಗಿ CCTV ಹಾಗೂ ಇನ್ನೂ ಹೆಚ್ಚಿನ ಬೀದಿ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲು ಇಡ್ತೀರೇನ್ರಿ ಅಧ್ಯಕ್ಷ? ನೋಡೋಣ ತಡ್ರಿ. ನಮ್ಮ ಭಾಗದಾಗ ಕುಡಿ ನೀರಿಂದು ಬೋರ್ವೆಲ್ ನೀರು ಪ್ರಮಾಣ ಕಡಿಮೆ ಆಗೈತಿ. ಅದಕ್ಕೆ ಹೊಸ ಬೋರ್ವೆಲ್ಲು ಮಾಡಿಸ್ಕೊಡ್ರಿ. ಎಷ್ಟಂತ ಹಳೆ ಬೋರ್ವೆಲ್ನಾಗ ಹೊಸ ನೀರು ತುಂಬ್ಕೊತ ಕುಂದ್ರು ಅದ್ರಾಗ ನೋಡಿ ದೌಡ್ ಮಾಡಿಸ್ಕೊಡ್ರಿ. ಅಧ್ಯಕ್ಷರ, ನಮ್ಮ ಶಾಲೆ ಕೊಠಡಿ ದುರಸ್ತಿಗೆ ಅನುದಾನ ಮೀಸಲಿಡ್ರಿ ಮರ್ಯಾದಿರಿ. ಅಧ್ಯಕ್ಷರ, ನಮ್ಮ ಗ್ರಾಮದೊಳಗೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಭಾಳ ಪೇಷಂಟ್ಗಳು ಬರತ್ತಾವ್ರಿ. ಅವ್ರಿಗೆ ಕುಂದ್ರಾಕ ಕೊಠಡಿಗಳಿಲ್ಲ. ಕೊಠಡಿಗಳನ್ನು ಒದಗಿಸ್ಕೊಡ್ರಿ ಅಧ್ಯಕ್ಷರ. ಅವರ ನೀವು ಇದಕ್ಕೂ 5 ಲಕ್ಷವನ್ನ ಮೀಸಲಿಡ್ಬೇಕು ಅಧ್ಯಕ್ಷರ. ಇದಕ್ಕೆ ಕ್ರಿಯಾ ಯೋಜನೆ ಒಳಗೆ ಮೀಸಲಿಟ್ಟಲ್ಲೇ 20 ಲಕ್ಷ. ಆದ್ರೆ ಈಗ ನಮ್ಮ ಕಡೆ ಇರೋದು ಬರೀ 15 ಲಕ್ಷ ಅಷ್ಟೇ ಐತ್ರಿ. ಹೌದಾ PDO ಅವರ? ಲಭ್ಯ ಅನ್ನೋದಕ್ಕಿಂತ ಹೆಚ್ಚಿನ ಬೇಡಿಕೆ ಬಂದವನ ರೀ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನ್ರಿ? ಅಧ್ಯಕ್ಷರ, ಈಗ ಊರನ್ನ ಗ್ರಾಮಸ್ಥರು ಏನು ಮಾಡತ್ತಾರ ಅಂದ್ರೆ ಟ್ಯಾಕ್ಸ್ ಕರೆಕ್ಟ್ ಕಟ್ಟಾತಿಲ್ಲ. ಅದಕ್ಕೆ ಪಂಚಾಯತಿಗೆ ಅನುದಾನ ಭಾಳ ಕಡಿಮೆ ಆಗೈತಿ. ಅವ್ರು ಏನರ ಕರೆಕ್ಟ್ ಟೈಮಿಗೆ ಟ್ಯಾಕ್ಸನ್ನು ಕರೆಕ್ಟ್ ತುಂಬಿದ್ರಂದ್ರೆ ಪಂಚಾಯತಿ ಬಲ್ಗೊಳ್ತೈತಿ, ಅನುದಾನ ಹೆಚ್ಚಾಕೈತಿ. ಆ ಅನುದಾನದಿಂದ ಗ್ರಾಮಸ್ಥರು ಎಲ್ಲ ಬೇಡಿಕೆಗಳನ್ನು ಒಂದೊಂದು ಪೂರೈಸ್ಬೋದ್ರಿ ನಾವು. ನನ್ನ ಎಲ್ಲ ಪ್ರೀತಿಯ ಗ್ರಾಮಸ್ಥರ, ತೆರಿಗೆ ಪರಿಷ್ಕರಣೆ ನೀವೆಲ್ಲರೂ ಸಹಕರಿಸಿ ಪಂಚಾಯಿತಿಯ ಸ್ವಂತ ನಿಧಿಯನ್ನು ಬಲಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕು. ನನ್ನ ಎಲ್ಲ ಪ್ರೀತಿಯ ಗ್ರಾಮಸ್ಥರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು. ರೂಪಾಯಿ 15 ಲಕ್ಷಕ್ಕೆ ಕ್ರಿಯಾಯೋಜನೆಯನ್ನು ಸೀಮಿತಗೊಳಿಸ್ರಿ ಮತ್ತು ಅಂತಿಮಗೊಳಿಸ್ರಿ. ಆಯಿತು ಅಧ್ಯಕ್ಷರ. ಕ್ರಿಯಾಯೋಜನೆ ಒಳಗೆ 15 ಲಕ್ಷದ್ದು ಹಿಂಗೈತಿ. ಒಂದನೇದು ವಾರ್ಡ್ 2 ರಸ್ತೆಗಳ ಮರುಡಾಂಬರೀಕರಣ ಮಾಡಾಕ 3 ಲಕ್ಷ ಬೇಕ್ರಿ. ಎರಡನೇದು ಮಹಿಳೆಯರ ಸುರಕ್ಷತೆಗೆ CCTV ಅಳವಡಿಸಾಕ 2 ಲಕ್ಷ ಬೇಕ್ರಿ. ಮೂರನೇದು ಹೊಸ ಬೋರ್ವೆಲ್ ಮತ್ತು ಮೋಟಾರ್ ಪಂಪ್ ಅಳವಡಿಸಾಕ 1.5 ಲಕ್ಷ ಬೇಕ್ರಿ. ನಾಲ್ಕನೇದು ಶಾಲಾ ಕೊಠಡಿಗಳ ದುರಸ್ತಿ ಮಾಡಾಕ 3.5 ಲಕ್ಷ ಬೇಕ್ರಿ. ಐದನೇದು ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಾಕ 5 ಲಕ್ಷ ಬೇಕ್ರಿ. ರೀ ಅಧ್ಯಕ್ಷರ, ನನ್ನ ಪೆನ್ಷನ್ ವಿಷಯ ಮರ್ತಾ ಬಿಟ್ರೇನ್ರಿ? ಇಲ್ಲಮ್ಮ, ಮರ್ತಿಲ್ಲ. ತಾಳು ಒಂದು ಸ್ವಲ್ಪ. PA ಅವರ ಇವ್ರ ಪಿಂಚಣಿ ಯಾಕೆ ಒಂದು ಸ್ವಲ್ಪ ತಡ ಆಗೈತೆ ನೋಡ್ರಿ. ಅಧ್ಯಕ್ಷರ, ನಾನು ನೋಡಿ ಹೇಳ್ತೇನೆ ತಗೋರಿ ನಿಮ್ಗೆ. ಅಮ್ಮ, ನಾಳೆ ನೀವು ನಮ್ಮ ಆಫೀಸಿಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಬಾ.
ಆತಮ್ಮ ನಾಳೆ ನಾ ಎಲ್ಲಾ ದಾಖಲೆಗಳನ್ನ ತಗೊಂಡ ನಿಮ್ ಕಡೆ ಬರ್ತಾನೆ. ನನ್ ಪೆನ್ಷನ್ ಬರೋರಂಗ್ ಮಾಡಿ ಕೊಡಲ್ಲ ಒಂದಿಟ್ಟ. ನೀ ಬಾ ಮಾ, ನಾ ಖಂಡಿತಾನು ನಿಂಗೆ ಬರುವಂಗೆ ಮಾಡಿಕೊಡ್ತೇನೆ. ಆತಮ್ಮ. ನೋಡ್ರಪ್ಪ ಗ್ರಾಮಸ್ಥರ, ಇನ್ಯಾರಾದ್ರೂ ಏನಾದ್ರೂ ಹೇಳುದೈತ್ನ ಹೇಳ್ರಿ. ಇಲ್ಲಾಂದ್ರೆ ನಿಮ್ಮ ಊರಾಗಿರೋ ಸಮಸ್ಯೆನ ಹೇಳ್ಕೊರಿ. ನಮ್ಮ ಪಂಚಾಯತಿಯಿಂದ ಅದೇನಾದ್ರೂ ಪರಿಹಾರ ಆಗೋಂಗಿದ್ರೆ ನಾವು ಅದನ್ನ ಪರಿಹಾರ ಮಾಡ್ತೀವಿ. ಕಾರ್ಯದರ್ಶಿಗಳ ಹಂಗಾರಿ ಸಭೆಯನ್ನ ಮುಕ್ತಾಯಗೊಳಿಸ್ರಿ. ಆಯ್ತು ಅಧ್ಯಕ್ಷರೇ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾನ್ಯ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಸಭೆಯಲ್ಲಿ ಹಾಜರಿದ್ದಂತಹ ನೋಡಲ್ ಅಧಿಕಾರಿಗಳು, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮಸ್ಥರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳುತ್ತೇನೆ. ಈ ಸದರಿ ಸಭೆಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ, ತವ ಶುಭ ನಾಮೆ ಜಾಹೆ तव शुभाशिष समाहे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय